ನಡೆಯುವರಾರೋ ಶಾಂತಿಯ ಜೊತೆಗೆ. ಅಂತ ನನ್ನ ತಾಯಿನ ಬಹಳ ದಿವಸ ನಮ್ಮ ಹತ್ರ ಇಟ್ಕೊಳ್ಳೋಂಥ ಅದೃಷ್ಟ ಕೊಡ್ಲಿಲ್ಲ ಭಗವಂತ. ಅವಳು ಹೋಗಿದ್ದೇ ಹೋಗಿದ್ದು, ಶಾಂತಿ ನಿವಾಸದ ಕಳೆನೇ ಹೊರಟೋಯ್ತು. ಎಲ್ರೂ ಒಂದಷ್ಟು ದಿನ ಹತ್ರು, ನೆನೆಸ್ಕೊಂಡ್ರು, ಕೊರ್ಗುದ್ರು, ಕೊನೆಗೆ ಮರ್ತೆ ಬಿಟ್ರು. ಆದ್ರೆ ನನ್ನಿಂದ ಆಗ್ಲಿಲ್ಲ ಕಣಮ್ಮ. ಈಗ್ಲೇ ನೋಡಿ, ನನ್ನ ಎದುರುಗಡೆ ಕೂತಿರೋದು ನಿಮ್ ನಾದ್ನಿ. ನನಗ್ ಗೊತ್ತಾಗುತ್ತೆ. ನನ್ ಮನ್ಸು ಶಾಂತಿಯಮ್ಮ ಅಂತಾನೆ ನೋಡುತ್ತೆ, ಹಾಗೆ ನೋಡ್ತಾನೆ ಇರುತ್ತೆ ಕಣಮ್ಮ. ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ಎಲ್ಲರೂ ಇಷ್ಟೇ ದಿನ ಹೀಗೆ ಇರಬೇಕು ಅಂತ ಆ ಭಗವಂತ ಲೆಕ್ಕ ಹಾಕಿ ಕಳಿಸಿರ್ತಾನೆ. ಅವನ್ ಲೆಕ್ಕನ ಯಾರು ಮೀರಕ್ಕಾಗತ್ತೆ? ಆದ್ರೂ ನನ್ ಮನ್ಸಲ್ಲಿ ಒಂದ್ ಪ್ರಶ್ನೆ. ಅಲ್ಲ, ಅವಳ ಗಂಡ ಇನ್ನೊಂದ್ ಮದುವೆ ಆಗಕ್ ಹೊರಟಿದ್ದಾರೆ ಅಂದ್ರೆ? ಅಯ್ಯೋ, ತಯಾರಾಗ್ಬಿಟ್ರು ಅಂತಿರಲ್ಲ, ಮದ್ವೆನೇ ಆಗ್ಬಿಟ್ರು. ಹೌದಾ? ಏನ್ ನಡೀತೋ ಏನೋ, ಆ ದೇವ್ರಿಗೆ ಗೊತ್ತು. ಅಯ್ಯೋ ದೇವ್ರೆ, ಹೇಗೂ ಒಂದು ಮದುವೆ ಆಗತ್ತಾ? ಆಗೋಗಿದೆ ಅದ್ಕೆ ಮನೆಯವರು ಯಾರೂ ಇರ್ಲಿಲ್ವಂತೆ. ಯಾಕೆ ಸುಮ್ನೆ ಅದೆಲ್ಲ ಮಾತಾಡ್ದು ಅಂತ ಸುಮ್ನೆ ಆಗೋದೆ. ಮದ್ವೆ ನಡೆದು ಹೋಯ್ತು ಶಾಂತಿ ನಿವಾಸದಲ್ಲಿ. ಆ ಶಾಂತಿ ಜಾಗಕ್ಕೆ ಇನ್ನೊಬ್ಳು ಬಂದಾಯ್ತು ಅದ್ಕೆ. ಅದೇ ನನ್ಗೂ ಅರ್ಥ ಆಗ್ತಿಲ್ಲ ಕಣಮ್ಮ. ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅಂತ ಕೇಳಲಿಲ್ವ ನೀವು? ಅಲ್ಲ, ಈ ಸುಶಾಂತಪ್ಪನ್ಗೆ ಏನ್ ಬುದ್ಧಿ ಬಂತು ಅಂತ. ಅದೇನೋ ಮೋಡಿ ಮಾಡಿದಾಳೆ ಕಣಮ್ಮ. ಇಲ್ಲ ಅಂದ್ರೆ ನಮ್ ಸುಶಾಂತಪ್ಪ ಹಂಗಲ್ವೇ ಅಲ್ಲ. ನನ್ ಪ್ರಕಾರ ಶಾಂತಿಯಮ್ಮ ಹೋದ್ಮೇಲೆ ಕೊರ್ಗಿ ಹಾಸ್ಕೆನೆ ಹಿಡಿದ್ಬಿಡ್ಬೇಕಾಗಿತ್ತು ಅವರು. ಯಾಕೋ ಹಂಗಾಗ್ಲಿಲ್ಲ ಕಣಮ್ಮ. ಮನುಷ್ಯ ತುಂಬಾ ಬದ್ಲಾಗ್ಬಿಟ್ಟ. ಈ ಗಂಡಸರು ಬುದ್ಧಿನೇ ಅಷ್ಟು ಅನ್ಸುತ್ತೆ. ಅಯ್ಯೋಯ್ಯೋ, ಎಲ್ಲಾ ಗಂಡಸರು ಹಾಗಿರಲ್ಲ. ಈ ಮಗುನ್ ನೋಡಿ, ಹೇಗ್ ನೋಡ್ಕೋಬೇಕಾಗಿತ್ತು. ಈ ಮಗುಗೊಂದ್ ತಾಯಿ ಬೇಕಾಗಿತ್ತು. ಅದಕ್ಕೆ ಏನಾದ್ರೂ ಹಾಗೆ. ನೀವ್ ಸರಿಯಾಗಿ ಹೇಳಿದ್ರಿ ನೋಡಿ. ನಮ್ ಶಾಂತಮ್ಮನ್ ಚಿತೆ ಆರಿ ಇನ್ನೂ ತಣ್ಣಗೆ ಆಗಿಲ್ಲ, ಅಷ್ಟು ಬೇಗನಾ? ಸುಮ್ಮನೆ ಬಿಡಿ, ನನ್ ಬಾಯಲ್ಲಿ ಏನಾದ್ರೂ ಆಮೇಲೆ ಬಂದ್ಬಿಡುತ್ತಷ್ಟೇ. ಒಂದ್ ಸ್ವಲ್ಪ ದಿವಸ ಕಾದು ಒಂದ್ ಒಳ್ಳೆ ಹುಡುಗಿನ ನೋಡಿ ಮನೆಗ್ ತರ್ಬೋದಿತ್ತಲ್ಲ ಈ ತರ. ಇಲ್ಲ ಅಂದ್ರೆ ನಾವು ನೋಡ್ಕೋತಿರ್ಲಿಲ್ವಾ? ಏನೋ ಆಗಿದೆ ಕಣಮ್ಮ, ಏನೋ ಆಗಿದೆ. ಅವಳು ಮನ್ಸು ಕೆಡ್ಸ್ಬಿಟ್ಟವಳು. ಅವಳು ಆಗಿದ್ದಾಗೋಯ್ತು, ಅನ್ಭವಿಸ್ಲಿ. ನಾವೇನ್ ಮಾಡಕ್ಕಾಗತ್ತೆ? ಸರಿ, ಈ ಮಗು ಮಲ್ಕೊಳ್ಳಿ. ಅಚ್ಚು, ನೀನಿಲ್ಲೇ ಇರು, ಹುಷಾರು. ನಾನು ನಿಮ್ಮ ಅಣ್ಣನ ಹತ್ರ ಹೋಗಿ ಬರ್ತೀನಿ. ಸರಿ ಅದ್ಕೆ. ಇವರೆಲ್ಲ ಹೇಳ್ತಾ ಇರೋದ್ ನೋಡಿದ್ರೆ ಆ ಮನೇಲಿ ಏನೋ ನಡೀತಿದ್ಯಲ್ಲ. ಮದ್ವೆ ಆಗೋಗಿದೆ, ಸುಶಾಂತ್ ತಾಳಿ ಕಟ್ಬಿಟ್ರು. ಏನ್ ನಡೀತಾ ಇದೆ ಮನೇಲಿ? ಅಮ್ಮ, ನೀನ್ ಯಾಕಮ್ಮ ಕಣ್ ತುಂಬ್ಕೊಂಡಿದ್ಯಾ? ಏನಿಲ್ಲ, ನೀವ್ ಶಾಂತಿ ಬಗ್ಗೆ ಹೇಳಿದ್ರಲ್ಲ, ಅದನ್ನ ಯೋಚನೆ ಮಾಡ್ತಿದ್ದೆ. ಸುಕೃತ, ನಮ್ಮ ಶಾಂತಿ ನಿವಾಸದಲ್ಲಿ ನಡೀತಿರೋ ಇನ್ಸಿಡೆಂಟ್ಗಳ ಬಗ್ಗೆ ನಿನ್ಗೇನ್ ಅನ್ಸುತ್ತೆ? ನೀನೇನ್ ಹೇಳ್ತೀಯ ಅದ್ರ ಬಗ್ಗೆ? ನಾನೇನ್ ಹೇಳ್ತೀನಿ ಅನ್ನೋದು ಮುಖ್ಯ ಅಲ್ಲ. ನೀನೇನೋ ಹೇಳಕ್ ಬರ್ತಿದ್ಯಲ್ಲ, ಅದನ್ ಹೇಳು. ನನ್ಗ್ಯಾಕೋ ನಿಮ್ ಮನೇಲಿ ನಿಮ್ಮಮ್ಮ, ನಿಮ್ಮಣ್ಣ, ಆ ಮಂತ್ರ ಅವರೆಲ್ಲ ತಗೋತಾ ಇರೋ ನಿರ್ಧಾರ ಸರಿ ಇಲ್ಲ ಅನಿಸ್ತಿದೆ. ಯಾಕೆ? ಯಾಕೆಂದ್ರೆ
ನಿಶ್ಚಿತಾರ್ಥದವರೆಗೂ ಬಂದ್ವಿ, ನಿಂತೋಯ್ತು. ಈಗ ಅವರಿಬ್ರು ಮನೆಯವ್ರಿಗೆ ಯಾರಿಗೂ ಹೇಳ್ದಂಗೆ ಮದುವೆ ಮಾಡ್ಕೊಂಡ್ರು. ಇವತ್ತು ಫಸ್ಟ್ ನೈಟ್ ನಡಿಬೇಕಾಗಿತ್ತು. ಜ್ಯೋತಿಷಿಗಳು ಬೇಡ ಅಂತ ಹೇಳಿದ್ರು. ಇಷ್ಟೆಲ್ಲ ತೊಂದರೆಗಳಾಗ್ತಾ ಇದೆ ಅಂತಂದ್ರೆ ಅವ್ರು ತಗೊಂಡಿರೋ ನಿರ್ಧಾರ ಸರಿ ಅಂತ ಅನಿಸ್ತಿದ್ಯಾ? ನಮ್ಮ ಅಣ್ಣನ್ ಬದುಕು ಅವನ್ ನಿರ್ಧಾರ. ನನಗ್ ಗೊತ್ತಿರೋ ಮಟ್ಟಿಗೆ ಅವನ್ ಯಾವತ್ತೂ ತಪ್ಪು ನಿರ್ಧಾರ ತಗೊಳಲ್ಲ. ನಮ್ಮಮ್ಮನೂ ಅಷ್ಟೇ. ಏನಾದ್ರೂ ನಿರ್ಧಾರ ತಗೊಳ್ಳೋದಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡ್ತಾರೆ. ಅವ್ರ ನಿರ್ಧಾರ ಕೂಡ ಸರಿಯಾಗೇ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಏನ್ ಹೇಳೋದು? ನಾನು ಏನ್ ಹೇಳಿದ್ರು ನಿನ್ಗೆ ತಪ್ಪಾಗೆ ಕಾಣಿಸ್ತಿದ್ಯಲ್ಲ. ನೀವೇ ಹೇಳಿದ್ರಲ್ಲ, ನಾವ್ ಯೋಚನೆ ಮಾಡೋದ್ ಸರಿ ಇದ್ರೆ ಎಲ್ಲಾನು ಸರಿಯಾಗೆ ಕಾಣುತ್ತೆ, ನಾವ್ ಯೋಚನೆ ಮಾಡೋದ್ ತಪ್ಪಿದ್ರೆ ಎಲ್ಲಾನು ತಪ್ಪಾಗೆ ಕಾಣುತ್ತೆ ಅಂತ. ಯಾಕಂದ್ರೆ ನಿಮಗ್ ಮಂತ್ರನ್ ಕಂಡ್ರೆ ಆಗದೇ ಇಲ್ಲ. ಅದಕ್ಕೆ ಅವಳು ಮಾಡೋದೆಲ್ಲ ತಪ್ಪಾಗೆ ಕಾಣಿಸ್ತಿದೆ. ಸುಕೃತ, ಯಾವ್ದಂತಂದು ಯಾವ್ದಕ್ ಗಂಟಾಗ್ತಿದ್ಯಾ? ಆ ಮನೇಲಿ ಒಳ್ಳೇದ್ ನಡಿಬೇಕು ಅಷ್ಟೇ ನನ್ನ ಆಸೆ. ಅದನ್ನ ಯೋಚನೆ ಮಾಡಿ ಮಾಡ್ಬೇಕಲ್ವಾ? ಎಲ್ಲೋ ಏನೋ ಮಿಸ್ ಹೊಡಿತಿದೆ. ನನ್ಗ್ಯಾಕೋ ಇದು ಸರಿ ಅಂತ ಅನಿಸ್ತಾ ಇಲ್ಲ. ಆಯ್ತಾ, ಮುಗ್ಸಿದ್ರ ನಿಮ್ ಮಾತು? ನಂಗ್ ನಿದ್ದೆ ಬರ್ತಿದೆ, ಮಲ್ಕೊಳ್ಳ? ಅಮ್ಮ, ಅಮ್ಮ, ಹಾ ಹೇಳಪ್ಪ. ಒಂದ್ ಗ್ಲಾಸ್ ಕಾಫಿ ಕೊಡಮ್ಮ. ತಿಂಡಿ ಏನ್ ಮಾಡಿದ್ಯಮ್ಮ? ತಿಂಡಿ ಮಾಡಿಲ್ಲ ಕಣೋ ಇನ್ನು. ಯಾಕಮ್ಮ? ನಾನು ಹೊರಗಡೆ ಹೋಗ್ಬೇಕಮ್ಮ, ಮೀಟಿಂಗ್ ಇದೆ, ಲೇಟ್ ಆಗ್ತಾ ಇದೆ. ಮಂತ್ರ ಎಲ್ಲಿ? ಆಗ್ಲೇ ಮಂತ್ರನೂ ಹೇಳಿದ್ಲು ಕಣಪ್ಪ. ಎಲ್ಲೋ ಹೊರಗಡೆ ಹೋಗ್ತಾ ಇದೀರಂತ ನೀವು? ನಾನ್ ಯಾವಾಗ ಹೇಳಿದ್ನಮ್ಮ ಅವಳ ಹತ್ರ? ಕರ್ಕೊಂಡು ಹೋಗ್ತೀನಿ ಅಂತ ಹೇಳಲೇ ಇಲ್ವಲ್ಲ ನಾನು. ನನಗ್ ಗೊತ್ತು, ಕಳ್ಳ. ಸುಮ್ನೆ ಇರು. ಆಹಾ, ಗುಸ್ಗುಸು ಪಿಸ್ಪಿಸು ಅಂತ ಮಾತಾಡ್ತಿರ್ತೀರಾ. ನನಗ್ ಮಾತ್ರ ಏನೋ ಸ್ವಲ್ಪ ಮೆತ್ತಗ್ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋಣ ಅಂತ ಸುಮ್ನಾದೆ. ಅಮ್ಮ ಅದ್ ಹಾಗಲ್ಲಮ್ಮ. ಸುಮ್ನಿರೋ, ನನಗ್ ಗೊತ್ತು. ಅಲ್ಲ ಕಣೋ, ಹೊಸ್ದಾಗ್ ಮದ್ವೆ ಆಗಿರೋರು ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಏನ್ ಬೇಕೋ ಕಣ್ಣಿಗ್ ಬೇಕಾದ ಇಷ್ಟಪಟ್ಟಿದ್ದೆಲ್ಲ ತಿನ್ಕೊಂಡ್ ಬರ್ಬೇಕು ತಾನೆ. ಅಯ್ಯೋ ಅಮ್ಮ, ನೀನ್ ಬೇರೆ ಸುಮ್ನೆ ಇರಮ್ಮ. ನನ್ನ ಹತ್ರ ಅವಳ ಹತ್ರ ಹೇಳಲೇ ಇಲ್ಲ. ಅವಳು ನಿನ್ನ ಹತ್ರ ಏನೇನೋ ಹೇಳಿದಾಳೆ ಅವಳು. ನಾನು ಬಂದೆ, ಸುಮ್ನೆ ಇರೋ ನಿಮಿಷ. ಅಲ್ಲ ಕಣೋ, ಕಾಫಿ. ಅಮ್ಮ ನಾನು ಆಮೇಲೆ ಕುಡಿತೀನಮ್ಮ. ಅಲ್ಲ ಸುಶಾಂತ. ಅಯ್ಯೋ ಮಂತ್ರ. ಅಯ್ಯೋ, ಏನ್ ಹುಡುಗರು ಏನೋ ಅಪ್ಪ. ಮಂತ್ರ, ಅಮ್ಮನ ಹತ್ರ ನಾವಿಬ್ರು ಹೊರಗಡೆ ಹೋಗ್ತಿದೀವಿ ಅಂತ ಹೇಳಿದ್ಯಾ? ಹೌದು. ಮೊದಲು ಈ ಡ್ರೆಸ್ ಚೇಂಜ್ ಮಾಡಿ ನನ್ನ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಡ್ರೆಸ್ ಹಾಕೊಂಡು ಬನ್ನಿ. ಏಕೆ? ಯಾಕೆ ಈ ರೀತಿ ಕೇಳ್ತಿದ್ದೀರಾ? ಈಗಿಬ್ರು ಮ್ಯಾಚಿಂಗ್ ಡ್ರೆಸ್ ಹಾಕೊಂಡು ಎಲ್ಲಿಗೆ ಹೋಗ್ಬೇಕು? ಏನ್ರಿ ಹಿಂಗೆ ಹೇಳ್ತಿದ್ದೀರಾ? ಮರ್ತೋಗ್ಬಿಟ್ರಾ? ಗಗನ ಮನೆಗೆ ಬನ್ನಿ ಅಂತ ಫೋನ್ ಮಾಡಿ ಹೇಳಿಲ್ಲ? ನೀವೇ ಓ ಅಂದ್ರಲ್ಲ.